ಜನಪದ ಕಲೆಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ದಿಟ್ಟ ಹೆಜ್ಜೆಯೊಂದನ್ನ ಇಟ್ಟಿದೆ. ಆಧುನಿಕ ಸಂಗೀತ ಸಾಹಿತ್ಯದ ಮಧ್ಯೆ ಕಳೆದು ಹೋಗಿದ್ದ ಗ್ರಾಮೀಣ ಭಾಗದ ಜಾನಪದ ಕಲಾವಿದರನ್ನ ಗುರುತಿಸಿ ಇಡೀ ಕರುನಾಡಿನ ಮುಖವಾಣಿಗೆ ತರುವ ಹೆಮ್ಮೆಯ ಕೆಲಸ ಮಾಡುತ್ತಿದೆ. ಜೂನ್ 10ರಂದು ಕರವೇ ನಾರಾಯಣಗೌಡರ ಜನ್ಮದಿನ. ಇದರ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಅಖಂಡ ಕರ್ನಾಟಕ ಜನಪದ ಸಂಗಮ ಸಂಭ್ರಮ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಹುಕ್ಕೇರಿಯ ಶ್ರೀ ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಹಿರಿಯ ಸಾಹಿತಿಗಳಾದ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸೇರಿ ಹಲವರು ಭಾಗಿಯಾದರು. ನೋವುಗಳನ್ನು ಹೋಗಲಾಡಿಸ್ತಕ್ಕಂಥ ಕಲಾವಿದರು ಅವರ ಬದುಕು ಕೂಡ ನೋವಿನಿಂದ ತುಂಬಿರ್ತವೆ. ಭೌತಿಕವಾಗಿರ್ತಕ್ಕಂಥ ಒಂದು ಸಲ ಅದನ್ನು ಮತ್ತದ್ದೇ ಆದ್ರೆ ಮತ್ತೆ ಆರೋಗ್ಯಕ್ಕೆ ಅವರು ಖಂಡಿತ ಹೋಗ್ತಾರೆ. ಅಂತಹ ಭೌತಿಕ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸ್ತಕ್ಕಂಥ ಜವಾಬ್ದಾರಿ ಸಮಕಾಲೀನ ನಾಗರಿಕ ಸಮಾಜಕ್ಕೂ ಕೂಡ ಇರುತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ಈಗ ಕಂಡಂತಹ ನೋವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಮ್ಮ ನಾರಾಯಣಗೌಡರು ಮತ್ತು ಅವರ ಸ್ನೇಹಿತರು ಇಲ್ಲಿ ಹೇಳಿದಂತಹದ್ದು ತುಂಬಾ ಸಂತೋಷ. ಅಂತಹ ಕಲಾವಿದರು ನಮ್ಮ ನಾಡಿನ ಆಸ್ತಿ, ಜನಪದ ತಾಯಿ ಬೇರು, ಶಿಷ್ಟ ಸಾಹಿತ್ಯವೆಲ್ಲವೂ ಕೂಡ ಆನಂತರದಲ್ಲಿ ಬಂದಂತಹದ್ದು. ಲಿಖಿತ ರೂಪದಲ್ಲಿ ಸಾಹಿತ್ಯ ಬರೋದಕ್ಕೂ ಮುಂಚೆ ನಮ್ಮ ಓರಲ್ ಟ್ರೆಡಿಷನ್, ಜನಪದ ಟ್ರೆಡಿಷನ್ ಇದೆಯಲ್ಲ, ಅದು ಇರ್ತಕ್ಕಂತಹದ್ದು. ಅದನ್ನ ನಾವು ಉಳಿಸಿ ಬೆಳೆಸುವ ಕಾರ್ಯವನ್ನ ಮಾಡಲೇಬೇಕಾಗಿದೆ. ಯಾಕೆ ಅಂತಂದ್ರೆ ಇವತ್ತು ಹೋಗ್ತಾ ಇರ್ತಕ್ಕಂಥ ಆಧುನಿಕತೆಯ ನಾಗಾಲೋಟದಲ್ಲಿ ಇವೆಲ್ಲವೂ ಕೂಡ ಕಳೆದು ಹೋಯ್ತು ಅಂದ್ರೆ ಕಷ್ಟ ಆಗ್ತದೆ. ನಮ್ಮ ಜನಪದ ಲೋಕದಲ್ಲಿ ನಮ್ಮ AC ಗೋಲ್ಡಿಂಗ್ ನೋಡಿದಾರಲ್ಲ, ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ ಗೊತ್ತಿದೆ. ಒಂದು ರೀತಿಯಲ್ಲಿ ಜನಪದವನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಕಾಯ್ದಿಟ್ಟುಕೊಂಡು ಮುಂದಿನ ಪರಂಪರೆಗೆ ರವಾನಿಸ್ತಕ್ಕಂಥ ಜವಾಬ್ದಾರಿ ಹಿಂದಿನಲಿಂದ ಕೂಡ ಇವತ್ತು ಜಾಸ್ತಿ ಇದೆ. ಕರವೇ ನಾರಾಯಣಗೌಡರ ಸಾರಥ್ಯದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಜೀವಮಾನ ಸಾಧನೆ ಮಾಡಿದ ಅಪ್ರತಿಮರನ್ನ ಗುರುತಿಸಿ ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಡಾಕ್ಟರ್ ರತ್ನಮ್ಮ, ಗುರುರಾಜ ಹೊಸಕೋಟೆ, ಯುಗಧರ್ಮ ರಾಮಣ್ಣ, ಬಾನಂದೂರು ಕೆಂಪಯ್ಯ, ಕೃಷ್ಣೇಗೌಡರು, ಮಳವಳ್ಳಿ ಮಹದೇವ ಸ್ವಾಮಿ, ಡಾಕ್ಟರ್ ಹಿ.ಚಿ. ಬೋರಲಿಂಗಯ್ಯ, ಮುಖವೀಣೆ ಆಂಜನಪ್ಪ, ಮಲ್ಲವ್ವ ಬಸಪ್ಪ ಮ್ಯಾಗೇರಿ ಹಾಗೂ ಕಡಬಗೆರೆ ಮುನಿರಾಜು ಅವರಿಗೆ ತಲಾ 1 ಲಕ್ಷ ರೂಪಾಯಿ ಹಣಕಾಸಿನ ನೆರವು ಜೊತೆಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎಷ್ಟು ಶಕ್ತಿ ಅಲ್ಲ, ನಮ್ಮಂತ ಬೀದಾಗಿದ್ದ ಕಲಾವಿದರನ್ನೆಲ್ಲ ಕರೆದು 1 ಲಕ್ಷ ರೂಪಾಯಿ ಕೊಡೋದ್ರ ಬದಲಿ ಒಳಗಿರ್ತಕ್ಕಂಥ ಅಂತರಾಳದ ಒಂದು ಸಹನೆ ಸಂಪತ್ತಿನ ಒಂದು ಗುಣ ಐತಲ್ಲ ಕನ್ನಡದ ಬಗ್ಗೆ, ಇದನ್ನ ಯಾವ ನಾಲಿಗೆಯಿಂದಲೂ ವರ್ಣಿಸಲಿಕ್ಕೆ ಆಗಲ್ಲ. ಅಂತ ಒಂದು ವ್ಯಕ್ತಿತ್ವ, ಆ ಶಕ್ತಿ ಕನ್ನಡ ಮಾಧ್ಯಮ ಕೊಟ್ಟದನ್ನಲ್ಲ. ನಿಜಕ್ಕೂ ಕೂಡ ಆತೊಬ್ಬ ಕನ್ನಡವನ್ನ ಏನೇ ಕನ್ನಡಕ್ಕೆ ಬಂದತ್ತೆ, ಕನ್ನಡ ಇವತ್ತು ಎನ್ನಡ ಆಗ್ಬಿಟ್ಟತ್ತೆ. ಕನ್ನಡ ಯಾರ ಮನೆಯ ನೋಡಿದ್ರು ಅಪ್ಪನ್ನಲ್ಲ, ಅವು ಗೋವನ್ನಲ್ಲ, ಮಾವ ಅನ್ನಲ್ಲ, ಬಾವ ಅನ್ನಲ್ಲ, ಕಕ್ಕ ಅನ್ನಲ್ಲ. ಎಲ್ಲಿ ನೋಡಿದ್ರು ಆಂಟಿ, ಮಮ್ಮಿ, ಡ್ಯಾಡಿ, ಅಂಕಲ್, ಮದರ್ ಎಲ್ಲ ಬರೀ ಇಂಗ್ಲೀಷಾಗ ಮಾತಾಡ್ತಾವ. ತಮ್ಮ ಸಂಸ್ಕೃತಿ ಬಿಟ್ಟವ. ಇವತ್ತು ಆ ಸಂಸ್ಕೃತಿ ಉಳಿವಿಗೆ ಆತ ನಾಂದಿ ಹಾಕ್ಯಾನ. ಇದು ಮುಂದೆ ಬಹಳ ನಮ್ಮ ಕನ್ನಡಕ್ಕೆ ಅಮೋಘವಾದ ಶಕ್ತಿ ಬರ್ತದೆ. ಇದಿಷ್ಟೇ ಅಲ್ಲ, ಗ್ರಾಮೀಣ ಮೂಲೆ ಮೂಲೆಯಲ್ಲೂ ಜಾನಪದ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸಲು ಕರವೇ ದೃಢ ನಿರ್ಧಾರ ಕೈಗೊಂಡಿದೆ. ಸಮಗ್ರ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಜನಪದ ಗೀತೆಗಳನ್ನ ಹಾಡುವ ಗಾಯಕರನ್ನ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಏರ್ಪಡಿಸಿ 2ನೇ ಸುತ್ತಿನಲ್ಲಿ ಆಯ್ಕೆಯಾದ 10 ಜನಪದ ಕಲಾವಿದರನ್ನ ಬೆಂಗಳೂರಿನ ಕಾರ್ಯಕ್ರಮದ ವೇದಿಕೆಗೆ ಕರೆತಂದು ಸನ್ಮಾನ ಮಾಡುವ ಅತಿದೊಡ್ಡ ಆಲೋಚನೆ ಇದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಜಾನಪದ ಗೀತೆಗಳ ಗಾಯನ ಸ್ಪರ್ಧೆ ಏರ್ಪಡಿಸಲು ತೀರ್ಮಾನಿಸಲಾಗಿದೆ. ಅದರ ಅಂಗವಾಗಿ ಜನಪರ ಧ್ವನಿ 2025 ಕಾರ್ಯಕ್ರಮದ ಲಾಂಛನವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಇದರ ಜೊತೆಗೆ ಜಾನಪದ ಗೀತೆಗಳ ಗಾಯನವನ್ನ ಏರ್ಪಡಿಸಲಾಗಿತ್ತು.
ಕರವೇ ಸೇನಾನಿಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿ ಸಾವಿರಾರು ಜನರು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಬ್ಯೂರೋ ರಿಪೋರ್ಟ್ ಮಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.